ಸಾನ್ವಿ ದೇವ್ ತಲೆ ಮೇಲೆ ಕೈ ಇಟ್ಟು ನಿನ್ನ ಮೇಲೆ ಪ್ರಾಮಿಸ್ ಮಾಡ್ತಿದ್ದೀನಿ ಬಾವ, ಯಾರಿಗೂ ನಾನು ನಿಜ ಹೇಳಲ್ಲ. ನನ್ನ ಮಗಳ ಜೀವನವನ್ನು ತೊಂದರೆ ಮಾಡೋಂಥ ವಿಷಯ ಯಾರಿಗೂ ಹೇಳಬೇಕಾದ ಅವಶ್ಯಕತೆ ಕೂಡ ನನಗಿಲ್ಲ ಅಂತ ಸೀರಿಯಸ್ ಆಗಿ ಹೇಳಿದ್ರಿಂದ ದೇವ್ ಭಾರವಾಗಿ ಒಂದು ನಿಟ್ಟುಸಿರು ಬಿಟ್ಟು ಅಹಿರಾ ಜೀವನದಲ್ಲಿ ನಡೆದಿದ್ದನ್ನು ಹೇಳ್ದ. ಸಾನ್ವಿ ಬಾಯಿ ಮೇಲೆ ಕೈ ಇಟ್ಕೊಂಡು ಇಷ್ಟೆಲ್ಲ ನಡೆದಿದ್ರು ನಂಗೆ ಹೇಳಬೇಕು ಅಂತ ಅನ್ನಿಸ್ತಿಲ್ವಾ ಬಾವ ಅಂತ ಧ್ವನಿ ನಡಕ್ತಾ ಕೇಳಿದ್ಲು. ಈಗೋ ಹೀಗೆ ಬೇಜಾರು ಮಾಡ್ಕೊಳ್ತೀಯಾ ಅಂತಾನೆ ಹೇಳಿಲ್ಲ, ಹೇಳಿದರೆ ನೀನು ಮುಖ ಸಣ್ಣದು ಮಾಡಿಕೊಂಡು ನಾನು ಬೇಜಾರಾಗಿ ಅಹಿರಾನ ನೋಯಿಸ್ತಾ ಮೂವರು ಬರ್ತಿದ್ವು. ಅದೆಲ್ಲ ಬೇಡ, ಜರುಗಿದ್ದು ಹಾಗೆ ಹೋಯಿತು, ಬಿಡೋಣ ಅಂತ ಅಂದ್ಕೊಂಡೆ. ಆದರೆ ಅವಳ ಜೀವನವನ್ನೇ ಇದು ಪೂರ್ತಿಯಾಗಿ ಬದಲಾಯಿಸಿಬಿಡುತ್ತೆ ಅಂತ ಊಹಿಸಿರಲಿಲ್ಲ ಸಾನ್ವಿ. ಸರಿ ಬಿಡು, ಆಗೋದ ವಿಷಯಕ್ಕೆ ಈಗ ಯೋಚನೆ ಮಾಡಿ ಏನು ಲಾಭ. ನಾಳೆ ಹೋಗಿ ನಾವು ಅಮರೇಂದ್ರನ ಜೊತೆ ಮಾತಾಡೋಣ. ಸರಿಯಾಗಿ ಮಾತಾಡಿದ್ರೆ ನಮ್ಮ ಮಗಳ ಜೀವನ ಸಂತೋಷವಾಗಿ ಇರುತ್ತೆ ಅಲ್ವಾ ಅನ್ನಲಾಗಿ ಸಾನ್ವಿ ಮಾತ್ರ ಕಣ್ಣೀರಿನಿಂದ ಮತ್ತೆ ಆರುಷ್ ಅಂತ ಕೇಳಿದ್ಲು. ಅದನ್ನು ನಮ್ಮ ಮಗಳು ನೋಡ್ಕೊಳ್ತಾಳೆ ಸಾನ್ವಿ, ಅವಳ ಮೇಲೆ ನಂಬಿಕೆ ಇಡು. ಅವಳು ನಮ್ಮ ಲಕ್ಕಿ ಚಾಂಪ್. ಅವಳು ಯಾರ ಜೀವನಕ್ಕೆ ಹೋಗ್ತಾಳೋ ಅವ್ರ ಜೀವನ ರಂಗು ರಂಗಾಗಿ ಬದಲಾಗುತ್ತೆ. ಹೇಗೆ ನಮ್ಮ ಜೀವನವನ್ನು ಬದಲಾಯಿಸಿದ್ಲು ಹಾಗೆ. ಆದ್ದರಿಂದ ನೀನು ಅವಳ ಬಗ್ಗೆ ಟೆನ್ಷನ್ ತಲೆಗೆ ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ನಾನಲ್ಲಿ ಒಬ್ಬ ಮನುಷ್ಯನನ್ನು ಕೂಡ ಇಟ್ಟಿದ್ದೀನಿ ನಮ್ಮ ಅಹಿ ಬಗ್ಗೆ ಆಗಾಗ ಇನ್ಫಾರ್ಮೇಷನನ್ನು ಕೊಡೋದಕ್ಕೆ. ಸೊ ನೀನು ಟೆನ್ಷನ್ ಅಂತ ಅಂತಿದ್ದಂತೆ ಸಾನ್ವಿ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಲು. ಆದರೆ ನಡೆದದನ್ನು ಮಾತ್ರ ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಅವಳಿಂದ ಆಗಲಿಲ್ಲ. ಅದರ ಬಗ್ಗೆ ಯೋಚಿಸ್ತಿರೋದನ್ನು ನೋಡಿ ನೀನು ಹೀಗೆ ಯೋಚನೆ ಮಾಡ್ತಿದ್ರೆ ಮಾತ್ರ ನಂಗೆ ಕೋಪ ಬರುತ್ತೆ ಸಾನ್ವಿ ಅಂತ ದೇವ್ ಸೀರಿಯಸ್ ಆಗಿ ಹೇಳಿ, ಮಲ್ಕೊಂಡ್ವಾ ಅಂತ ಕೇಳ್ದ ತನ್ನ ಹೆಂಡತಿಯನ್ನು. ಇನ್ಯಾವ ನಿದ್ದೆ ಬಾವ, ಎಲ್ಲ ಆರು ಹೋಗಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಮೌನವಾಗಿದ್ದೇವೆ. ಎದೆ ಮೇಲೆ ವಾಲಿ ಅಹಿರಾ ಜೀವನದ ಬಗ್ಗೆ ಯೋಚಿಸ್ತಾ ಈ ವಿಷಯಗಳೆಲ್ಲ ಎಲ್ರಿಗೂ ತಿಳಿದ್ರೆ ಅವರೆಲ್ಲರೂ ಹೇಗೆ ರಿಯಾಕ್ಟ್ ಆಗ್ತಾರೆ ಅನ್ನೋಂಥ ಭಯ. ಮುಖ್ಯವಾಗಿ ತಿಳಿಯಬೇಕಾದ ಅವಶ್ಯಕತೆ ಇಲ್ಲ ಎಂಬ ನಿರ್ಧಾರ ಸಾನ್ವಿಗೆ ಕಾನ್ಫಿಡೆನ್ಸ್ ತಂದು ಕೊಡ್ತು. ನಾಳೆ ಅಹಿರಾ ಜೊತೆ ಆರುಷ್ ಜೊತೆ ಮಾತಾಡಿ ಎಲ್ಲವನ್ನ ಮಾಮೂಲಿ ಮಾಡ್ಕೊಳ್ಬೇಕು ಅಂತ ಫಿಕ್ಸ್ ಆದ್ಲು. ಇನ್ನು ಅಹಿರಾನನ್ನು ಕರ್ಕೊಂಡು ಹೊರಗೆ ಬಂದಂಥ ಆರುಷ್ ತನ್ನ ಸ್ಪೋರ್ಟ್ಸ್ ಕಾರ್ ಸ್ಟಾರ್ಟ್ ಮಾಡ್ತಾ ಅಹಿರಾನನ್ನು ಕನಿಷ್ಠ ಲಕ್ಕಿಸ್ಕೊಳ್ದೆ ಸ್ಪೀಡ್ ರೈಸ್ ಮಾಡಿ ಹೋಗುತ್ತಲೇ, ನಿನ್ನ ಮದುವೆ ಆಗಿದ್ದೀನಿ ಅಂದ ತಕ್ಷಣ ನಾನೇನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೆಚ್ಚಾಗಿ ಊಹಿಸ್ಕೋಬೇಡ. ನಿನ್ನ ಹೆಸರು ಕೂಡ ನಂಗೆ ಸರಿಯಾಗಿ ಗೊತ್ತಿಲ್ಲ. ಮೊದಲ ಬಾರಿ ನಿನ್ನನ್ನು ನೋಡ್ತಿದ್ದೀನಿ, ಆದರೆ ಎಲ್ಲೋ ನೋಡಿದಾಗ ಅನ್ನಿಸ್ತಿದೆ. ಅದು ನನ್ನ ಭ್ರಮೆ ಅಂತ ಖಚಿತವಾಗಿ ಗೊತ್ತು. ಬಿಕಾಸ್ ನಾನು ಭೇಟಿಯಾದ ಮನುಷ್ಯರನ್ನ ಅಷ್ಟು ಸುಲಭವಾಗಿ ಮರೆಯೋ ಮನುಷ್ಯ ನಾನಲ್ಲ ಅಂತ ಅಹಿರಾ ಕಡೆ ಒಂದು ಬಾರಿ ನೋಡಿ ಹೇಳ್ದ. ಅಹಿರಾ ಆರುಷ್ ಮಾತುಗಳನ್ನೆಲ್ಲ ಕೇಳ್ತಿದ್ದಾಳೆ ಹೊರತು ತಲೆ ತಗ್ಗಿಸ್ಕೊಂಡು ಭಯ ಪಡ್ತಿದ್ದಾಳೆ. ಇನ್ನು ಆರುಷ್ ಅವರ ಮನೆಗೆ ಹೋದರೆ ಅವರು ಹೇಗೆ ರಿಸೀವ್ ಮಾಡ್ಕೊಳ್ತಾರೋ ಎಂಬ ಭಯದಿಂದ ಅಹಿರಾ ಏನೂ ಮಾತಾಡದೆ ಇರೋದ್ರಿಂದ ಬಹುಶಃ ತಾನಂದರೆ ಇಷ್ಟ ಇಲ್ವೇನೋ, ಅದಕ್ಕೆ ಹಾಗೆ ಬಿಹೇವ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ. ಆದರೆ ಆರುಷ್ಗೆ ನಿಜವಾಗ್ಲೂ ಆ ಮಾತು ಕೂಡ ನುಂಗೋದಕ್ಕಾಗಲಿಲ್ಲ. ಯಾಕೋ ಅದನ್ನು ಈಸಿಯಾಗಿ ತೆಗೆದುಕೊಳ್ಳೋದಕ್ಕಾಗದೆ, ನೋಡು ನಿನ್ನ ಹೆಸರು ಅಹಿರಾ ಅಂತ ನಿಮ್ಮ ಮನೆಯವ್ರು ಕರೆಯೋದನ್ನು ಕೇಳಿದ್ದೀನಿ, ಆದ್ದರಿಂದ ನಾನು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ನಾನೇ ನಿನ್ನ ಗಂಡ ಆದ್ದರಿಂದ ಈ ಕ್ಷಣದಿಂದ ನಿನ್ನ ಮನಸ್ಸಿನಲ್ಲಿ ನಿನ್ನ ಆಲೋಚನೆಗಳಲ್ಲಿ ನಾನು ಮಾತ್ರ ಇರಬೇಕು. ನಾನು ಹೇಳಿದ ಮಾತನ್ನು ನೀನು ಕೇಳಬೇಕು. ಅದು ಬಿಟ್ಟು ಬೇರೆ ಯಾರಿಗಾದ್ರೂ ಯೋಚನೆ ಮಾಡೋದು ಅಥವಾ ಅವ್ರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನಿಸೋದು ಏನಾದರೂ ಮಾಡಿದ್ರೆ ನಿನ್ನ ಜೀವನದಲ್ಲಿ ನನ್ನಷ್ಟು ಕೆಟ್ಟವನು ಇನ್ನೊಬ್ಬ ಇರೋದೇ ಇಲ್ಲ. ನಿಜಕ್ಕೂ ಮೆಂಟಲ್ ನಾನು ಹೇಗೆ ಬಿಹೇವ್ ಮಾಡ್ತೀನೋ ನನಗೆ ಗೊತ್ತಿರಲ್ಲ ಆವಾಗ. ಆದ್ದರಿಂದ ನನ್ನ ಜೊತೆ ಜಾಗೃತಿಯಾಗಿರು ಅಂತ ತುಂಬ ಸೀರಿಯಸ್ ಆಗಿ ಹೇಳಿ ಸ್ಪೀಡ್ನ ರೈಸ್ ಮಾಡಿದ್ದಕ್ಕೆ ಅಹಿರಾ ಒಂದು ಸಾರಿ ಆರುಷ್ ಕಡೆ ನೋಡಿ ತಲೆ ತಗ್ಗಿಸ್ಕೊಂಡ್ಳು. ಹಿಂದೆ ಬೈಕ್ ಮೇಲೆ ಬರ್ತಿದ್ದ ಜೈ ಮಾತ್ರ ಆರುಷ್ ಮಾಡಿದ ಕೆಲಸಕ್ಕೆ ತಲೆ ಹಿಡ್ಕೊಳ್ಳೋದಕ್ಕಿಂತ ಹೆಚ್ಚು ಏನೂ ಮಾಡೋದಕ್ಕಾಗದೆ ಮನೆಗೆ ಹೋದರೆ ಯಾರು ಹೇಗೆ ರಿಯಾಕ್ಟ್ ಆಗ್ತಾರೋ ಅಂತ ಭಯ, ಮುಖ್ಯವಾಗಿ ಸಿತಾರ ತಾನು ಹೇಗೆ ರಿಯಾಕ್ಟ್ ಆಗ್ತಾಳೋ ಅಂತ ಟೆನ್ಷನ್ ಹೆಚ್ಚಾಗಿ ಹೋಯಿತು. ಮತ್ತೊಂದು ಕಡೆ ಆರುಷ್ ಮಾಡಿದ ಕೆಲಸ ಕೋಪವಾಗಿಯೂ ಇದೆ. ಹೀಗೆ ಬಲವಂತವಾಗಿ ಒಬ್ಬ ಹೆಣ್ಮಗಳ ಎಂಗೇಜ್ಮೆಂಟ್ ಸಡನ್ನಾಗಿ ಮದುವೆಯಾಗಿ ಕರ್ಕೊಂಡು ಬರೋರು ಏನೇನೂ ಇಷ್ಟ ಆಗಲಿಲ್ಲ. ಆದರೆ ಎದುರು ಹೇಳೋಷ್ಟು ಧೈರ್ಯ ತನಗಿಲ್ಲ. ಅದಕ್ಕೆ ಮೌನವಾಗಿ ಆರುಷ್ ಮಾಡೋದನ್ನು ನೋಡ್ತಾ ಉಳ್ಕೊಂಡೆ ಹೊರತು
ಅದನ್ನು ನಿಲ್ಲಿಸೋ ಸಾಹಸ ಮಾಡೋದಕ್ಕಾಗಲಿಲ್ಲ. ಇಷ್ಟರಲ್ಲಿ ಜೈಕಾರ್ ಮ್ಯಾನ್ಷನ್ ಗೇಟ್ ಹತ್ರ ನಿಲ್ಲೋದನ್ನು ನೋಡಿ ಮುಂದೆ ನಡೆಯಲಿರೋ ಪ್ರಳಯವನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ ಎಂಬ ಇಂಟೆನ್ಷನ್ನಿಂದ ಒಂದು ಬಾರಿ ಗುಂಡಿಗೆ ತುಂಬ ಉಸಿರು ತಗೊಂಡು ಕಣ್ಣು ಮುಚ್ಚಿ ತೆರೆದು ಗೇಟ್ ತೆರೆದಿದ್ದರಿಂದ ಆರುಷ್ ಕಾರ್ ಒಳಗಡೆ ನುಗ್ತು. ಹಿಂದೆ ತನ್ನ ಬೈಕ್ ಕೂಡ ತೆಗೆದುಕೊಂಡು ಹೋದ. ಅವ್ಯಾನನ್ನು ತನ್ನ ರೂಮಿಗೆ ಕರ್ಕೊಂಡು ಹೋದ. ಆರೋಹಿ ಅವನನ್ನು ಬೆಡ್ ಮೇಲೆ ಕೂರಿಸಿ ಕೋಪದಿಂದ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಬಂದು ಅವ್ಯಾನ್ ಕೆನ್ನೆ ಮತ್ತು ತುಟಿ ಹತ್ತಿರ ಬಾತಿರೋದು ನೋಡಿ ಇಲ್ಲೇ ಇರು ಅನ್ನುತ್ತಾ ಗಬಗಬನೆ ಹೊರಗೋಗಿ ಐಸ್ ತೆಗೆದುಕೊಂಡು ಬಂದು ಹ್ಯಾಂಡ್ ಕಿಲಿಟ್ಟು ಕೆನ್ನೆ ಮೇಲೆ ಅದ್ದುತ್ತಾ, ಅವನು ತುಂಬ ರೂಡ್ ಬಾವ, ನಂಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಅವನು ನಿನ್ನ ಹೊಡಿತಾನ? ಎಷ್ಟು ಧೈರ್ಯ ಅವನಿಗೆ? ಅವನನ್ನು ನೀನು ತಿರುಗಿ ಹೊಡಿಬೇಕು ಬಾವ, ನಮಗೆ ಚಾನ್ಸ್ ಬರದೇ ಇರಲ್ಲ, ರಿವೆಂಜ್ ತೀರಿಸ್ಕೊಡೋದೇ ಇರಲ್ಲ ಅಂತ ಅಂತಿದ್ಲು. ನಿಜಕ್ಕೂ ಅವನನ್ನು ಅಕ್ಕ ಪ್ರೀತಿಸೋದೇನು? ನೋಡ್ಲಿಕ್ಕೆ ತುಂಬ ಚಂಡಾಲವಾಗಿದ್ದಾನೆ. ಅಂಥವನನ್ನು ಅಕ್ಕ ಹೇಗೆ ಪ್ರೀತಿಸ್ತಾಳೋ ನನಗೆ ಅರ್ಥ ಆಗ್ತಿಲ್ಲ. ನನಗೆ ತಿಳಿದು ಡ್ಯಾಡಿ ಸುಳ್ಳು ಹೇಳ್ತಿದ್ದಾರೆ. ಅವನು ಆ ರಾಸ್ಕಲ್ ಮಿನಿಮಮ್ ಮ್ಯಾನಸ್ ಇಲ್ದವನು ಅಕ್ಕನನ್ನು ಹೇಗೆ ನೋಡ್ಕೊಳ್ತಾನೋ ಏನೋ, ನನಗೆ ತುಂಬ ಭಯ ಆಗ್ತಾ ಇದೆ. ನಾವು ಅಕ್ಕನ ಕರ್ಕೊಂಡು ಬಂದ್ಬಿಡ್ರೋಣ, ಅಕ್ಕ ಇಲ್ಲಿರೋದು ಬೇಡ, ಅವನ ಜೊತೆ ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಳಿತ್ಲೆ ಅವ್ಯಾನ್ಗೆ ಐಸನ್ನು ಇಡ್ತಾ ಇದ್ಲು ಆರೋಹಿ. ಅವ್ಯಾನ್ ನಗ್ತಾ, ಹೊರಗಡೆ ಪ್ರೀತಿಯನ್ನು ತೋರಿಸಲ್ಲ, ಆದರೆ ಒಳಗಡೆ ಒಟ್ಟು ಅಡಗಿಸ್ಕೊಳ್ತಿದ್ಯಾ? ಅದು ಇಂತಹ ಪರಿಸ್ಥಿತಿಗಳಲ್ಲಿ ಹೊರತು ಬೇರೆ ಯಾವಾಗಲೂ ಹೊರಗೆ ಬರಲ್ವಾ ಹನಿ ಅಂತ ಪ್ರೀತಿಯಿಂದ ಕೇಳ್ತಾ. ನಿಮ್ಮ ಅಕ್ಕನ ಮೇಲೆ ಹೊರಗಡೆ ಮಾತ್ರ ಕೋಪ, ನಿಮ್ಮ ಡ್ಯಾಡಿ ಮೇಲೆ ಪಂತ ತೋರಿಸ್ತೀಯಾ, ಪ್ರೀತಿಯನ್ನು ಮಾತ್ರ ಒಳಗಡೆ ಹತ್ತಿಕ್ಕೆ ಅದನ್ನು ಒಟ್ಟಾರೆಯಾಗಿ ನನ್ನ ಮೇಲೆ ಯಾಕೆ ತೋರಿಸ್ತೀಯಾ ಅಂತ ಕೇಳ್ದ. ಆರೋಹಿ ಮುಖ ಊದಿಸ್ಕೊಂಡು, ನನ್ನವನು ನೀನು, ಎಂದಿಗೂ ನನ್ನವನು ನೀನೇ, ನನ್ನ ಕೊಡ್ಲಿಕ್ಕೆ ತಾಳಿ ಕಟ್ಟಬೇಕಾದವನು ನೀನೇ, ನಾನು ಎಂದಿಗೂ ನಿನ್ನ ಹೆಂಡ್ತಿಯೇ, ಆದ್ದರಿಂದ ನಿನ್ನ ಹತ್ರ ನಾನು ಎಲ್ಲದರಲ್ಲೂ ಓಪನ್ ಆಗೇ ಇರ್ತೀನಿ ಬಾವ. ಆದರೆ ಡ್ಯಾಡಿ ಅಕ್ಕ ಇಬ್ಬರು ನನ್ನ ಹತ್ರ ಎಷ್ಟು ಸೀಕ್ರೆಟ್ಸ್ ಮುಚ್ಚಿಡ್ತಾರೆ. ಅವ್ರ ಹತ್ರ ನಾನು ಬೆಟ್ಟು ತೋರಿಸ್ತಿದ್ರೆ ಸಣ್ಣ ಸಣ್ಣ ವಿಷಯಗಳನ್ನು ಹೇಳದೆ ಮುಚ್ಚಿಡ್ತಾನೆ ಇರ್ತಾರೆ. ನೋಡಿದ್ರಾ, ಇವಾಗಲೂ ಅವನ ಬಗ್ಗೆ ನನಗೇನೂ ಹೇಳಿಲ್ಲ. ಇಷ್ಟಕ್ಕೆ ಮುಂಚೆ ಸ್ಟೇಜ್ ಮೇಲೆ ಕರ್ಕೊಂಡು ಬರೋದಕ್ಕಿಂತ ಮುಂಚೆ ಅಕ್ಕನ ಜೊತೆ ಮಾತಾಡಿದೆ. ಇದೆಲ್ಲ ಇಷ್ಟ ಇಲ್ದಿದ್ರೆ ಹೇಳ್ಬಿಡಕ್ಕ, ನನಗೆ ನಿನ್ನ ಕಣ್ಗಳಲ್ಲಿ ಸಂತೋಷ ಕಾಣಿಸ್ತಾ ಇಲ್ಲ ಅಂತ. ಆದರೂ ಕೂಡ ಅವಾಗ ಹೇಳಲೇ ಇಲ್ಲ. ಆದರೆ ಆ ರಾಸ್ಕಲ್ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದರೆ ಹೊರಟೇ ಓದ್ಲು ಅವನ ಜೊತೆ. ಕನಿಷ್ಠ ಇವನೊಟ್ಟಿಗೆ ನನಗಿಷ್ಟ ಇಲ್ಲ ಅಂತ ಬಾಯಿ ತೆರೆದು ಒಂದೇ ಒಂದು ಮಾತನ್ನು ಕೂಡ ಹೇಳಲೇ ಇಲ್ಲ. ನಿನ್ನನ್ನು ಹೊಡೆದಿದ್ದಕ್ಕೆ ಪೊಲೀಸರಿಗೆ ಇಡಿಸೋಣ ಅಂದರೆ ಬೇಡ ಅಂತ ತಾನೇ ಫೋನನ್ನು ಕಸ್ತ್ಕೊಂಡ್ಬಿಟ್ಲು. ನಿಜಕ್ಕೂ ಇಷ್ಟ ಆಗಲಿಲ್ಲ ಬಾವ, ನಂಗೆ ನಿಜವಾಗ್ಲೂ ಇಷ್ಟ ಆಗಲೇ ಇಲ್ಲ ಅಂತ ಕೋಪಿಸ್ಕೊಳ್ತಿದ್ರೆ ಅವ್ಯಾನ್ ಆರೋಹಿನ ಹತ್ರ ತೆಗೆದುಕೊಂಡು ತಲೆ ಸವರ್ತಾ, ಇವೆಲ್ಲದರ ಹಿಂದೆ ಏನೋ ಕಾರಣಗಳಿವೆಯೋ ನಮ್ಗೆ ಗೊತ್ತಿಲ್ಲ ತಾನೇ ಹನಿ, ಏನೋ ಇದೆ. ಅಹಿರಾ ನಮ್ಮ ಹತ್ರ ಯಾವಾಗಲಾದರೂ ಏನನ್ನಾದರೂ ಮುಚ್ಚಿಡ್ತಾಳ? ತುಂಬ ದೊಡ್ಡ ವಿಷಯ ಆಗಿದ್ರೆ ಹೊರತು ನಮ್ಮ ಹತ್ರ ಎಂದಿಗೂ ಮುಚ್ಚಿಡದೇ ಇರಲ್ಲ. ಅಂಥದ್ದು ಈ ಪ್ರೀತಿ ವಿಷಯ ಮುಚ್ಚಿಟ್ಟಿದ್ದಾಳೆ ಅಂದರೆ ಹಿಂದೆ ಏನೋ ಇದೆ ಅಂತಾನೆ ಅರ್ಥ ತಾನೇ. ಅದರಲ್ಲೂ ಮಾವಯ್ಯ ಕೂಡ ಇವೆಲ್ಲವನ್ನು ಮುಚ್ಚಿಟ್ಟಿದ್ದಾರೆ ಅಂದರೆ ಏನೋ ಇದೆ ಹನಿ. ಅದಕ್ಕೆ ಅಹಿರಾ ಒಂದೇ ಒಂದು ಮಾತು ಮಾತಾಡದೆ ಅವನ ಜೊತೆ ಹೋದ್ಲು. ನಾಳೆ ಆ ಮನೆಗೆ ಹೋಗ್ತಿದ್ದೀವಲ್ವಾ, ಅಲ್ಲಿ ಅಹಿರಾ ಹೀಗಿದ್ದಾಳೆ ಅಂತ ನೋಡಿ ಸಂತೋಷವಾಗಿ ಇಲ್ದಿದ್ರೆ ಕರ್ಕೊಂಡು ಬಂದುಬಿಡೋಣ, ಸರಿನಾ? ಅದಕ್ಕೆ ನೀನು ಹೀಗೆ ಕೋಪ ಮಾಡಿಕೊಂಡ್ರೆ ಏನು ಲಾಭ ಹೇಳು ಅಂತಂದ. ಆರೋಹಿ ಅಳ್ತಾ, ಏನೋ ಬಾವ, ನನಗೆ ಹಾಗೆ ಅಕ್ಕ ಅವನ ಜೊತೆ ಹೋಗಿದ್ದು ಇಷ್ಟ ಆಗ್ತಾ ಇಲ್ಲ. ಎಷ್ಟೇ ನನಗೆ ನಾನು ಸಮಾಧಾನ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ಅವನು ನಿನ್ನ ಹೊಡೆದಿದ್ದೇ ನೆನಪಿಗೆ ಬರ್ತಿದೆ ಅಂತ ಅಳುವಿನಲ್ಲಿ ಕೋಪವನ್ನು ಫಿಕ್ಸ್ ಮಾಡಿ ಹೇಳಿದ್ಲು. ಅವ್ಯಾನ್ ಅವಳನ್ನ ಸಮಾಧಾನಪಡಿಸ್ತಾ, ನನ್ನನ್ನು ಹೊಡೆದ ತಕ್ಷಣ ಏನಾಯಿತು, ನಮಗೆ ಚಾನ್ಸ್ ಬಂದಾಗ ನಾವು ಬದಲು ತೀರಿಸ್ಕೊಳ್ಳೋಣ, ಸರಿನಾ? ನೀವು ಅನಾವಶ್ಯಕವಾಗಿ ಟೆನ್ಷನ್ ತಗೋಬೇಡ ಹನಿ, ನೀನು ಹೀಗೆ ಟೆನ್ಷನ್ ಬಿದ್ದರೆ ಹೇಗೆ ಹೇಳು ಅಂತ ತನ್ನ ಜೊತೆಯೇ ಬೆಡ್ ಮೇಲೆ ವಾಲಿ, ಇನ್ನೂ ನಿದ್ರೆ ಮಾಡು, ನಾನು ಇಲ್ಲೇ ಇರ್ತೀನಿ ಅಂತ ಅನ್ನಲಾಗಿ, ಅಯ್ಯೋ ಬಾವಾ, ಆಯಿಂಟ್ಮೆಂಟ್ ಅಪ್ಲೈ ಮಾಡಿಲ್ಲ ತಡಿ ಅಂತ ಫಸ್ಟ್ ಏಡ್ ಕಿಟ್ನಿಂದ ಆಯಿಂಟ್ಮೆಂಟ್ ಕಾಟನ್ ತೆಗೆದುಕೊಂಡು ತುಟಿ ಹತ್ತಿರ ಕೆನ್ನೆ ಹತ್ತಿರ ಎಲ್ಲ ಮೇಲಚ್ಚಿ ಎಷ್ಟು ಗಟ್ಟಿಯಾಗಿ ಹೊಡ್ಬಿಟ್ಟ ರಾಕ್ಷಸ, ನಿಜವಾಗ್ಲೂ ರಾಕ್ಷಸ. ಹಿರಿಯರಿಗೆ ಗೌರವ ಕೊಡೋದೇ ಗೊತ್ತಿಲ್ಲ ಅಂತ ಮತ್ತೆ ಶುರು ಮಾಡ್ತಾ ಇದ್ದಾಗ
ಅಬ್ಬಾ ನೀ ಬಾ ಅಂತವಳನ್ನ ತನ್ನ ಎದೆ ಮೇಲೆ ಸೇರಿಸ್ಕೊಂಡು ಜೋಕಾಲಿ ಆಡಿಸ್ಕೊಂಡು ಸವರ್ತಿದ್ರೆ ಆರೋಹಿ ಬಾಯಲ್ಲಿ ಗುಣಕೊಳ್ತಾ ನಿದ್ರೆ ಹೋದ್ಲು. ಆದರೆ ಅವ್ಯಾನ ಮಾತ್ರ ದೇವ್ ಹೇಳಿದ ವಿಷಯದಲ್ಲಿ ಅರ್ಧ ನಿಜ ಅರ್ಧ ಸುಳ್ಳು ಅಂತ ಅನ್ನಿಸ್ತಿತ್ತು. ಇಷ್ಟೊಂದು ಮುಚ್ಚಿಡಬೇಕಾದಂಥ ಅವಶ್ಯಕತೆ ಏನೋ ಅರ್ಥ ಆಗದೆ ನಾಳೆ ಹೇಗೆ ಆದರೂ ತಿಳಿಯುತ್ತೆ ಎಂಬ ನಂಬಿಕೆಯಿಂದ ಸೈಲೆಂಟಾಗಿ ಕಣ್ಣು ಮುಚ್ಕೊಂಡ. ಆರೋ ರೂಮ್ಗೆ ಕೋಪನ ಮುಷ್ಟಿಯಲ್ಲಿ ಮುಚ್ಚಿ ಅಸಹನೆಯಿಂದ ಅತ್ತ ಇತ್ತ ತಿರುಗಾಡ್ತಿದ್ರೆ ಹಿಂದೆ ಬಂದವನಿಗೆ ಬಾಬಾ ಅಂತ ಆರೋನನ್ನ ಹಿಂದಿನಿಂದ ಅಪ್ಕೊಂಡು ಟೆನ್ಷನ್ ಪಡಬೇಡ ಬಾಬಾ ಮಾವಯ್ಯ ಇದ್ದಾರಲ್ವಾ ಅಂತ ಅನ್ನಲಾಗಿ ಆರವ್ ಅವನಿ ಕಳಂತನ ಮುಂದೆ ತಂದುಕೊಂಡು ಕೋಪ ಮಾಡ್ಕೋಬೇಡ ಅಂತ ಅವಳ ತುಟಿಗೆ ಮುತ್ತಿಟ್ಟ ತನ್ನ ಕೋಪವನ್ನು ತೀರಿಸ್ಕೊಳ್ಳೋದಕ್ಕೆ. ಆರವ್ ತುಂಬ ಕೋಪದಲ್ಲಿದ್ದಾಗ ಹೆಚ್ಚು ಬೇಜಾರಲ್ಲಿದ್ದಾಗ ಅವಳನ್ನ ಹತ್ತಿರಕ್ಕೆ ತೆಗೆದುಕೊಳ್ಳೋದು, ಹೀಗೆ ಮುತ್ತಿಡೋದು, ಆ ಮುತ್ತನ್ನು ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದು ಬಹುತೇಕ 2 ವರ್ಷಗಳಿಂದ ಅಭ್ಯಾಸ ಆಗಿರೋದ್ರಿಂದ ಆರವ್ ಜುಟ್ಟಿನ ಒಳಗಡೆ ಕೈ ಆಡಿಸ್ತಾ ಆರವ್ಗೆ ಹತ್ತಿರವಾಗಿ ತನ್ನ ಸಹಕಾರ ನೀಡಿದ್ಲವನಿಕ. ಇಷ್ಟರಲ್ಲೇ ಜೈಕಾರ್ ಮ್ಯಾನ್ಷನ್ ಮೇನ್ ಗೇಟ್ ಹತ್ತಿರ ನಿಲ್ಲೋದು ನೋಡಿ ಜರಗಳಿರೋ ಪ್ರಳಯವನ್ನು ಯಾರು ನಿಜಕ್ಕೂ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದೇ ಬಾರಿ ಗುಂಡಿಗೆ ಉಸಿರು ತಗೊಂಡು ಆರುಷ್ ಕಾರ್ ಒಳಗಡೆ ನುಗ್ಗಿಸ್ದ. ಹಿಂದೆ ಬೈಕ್ ಕೂಡ ತೆಗೆದುಕೊಂಡು ಹೋದ. ಪೋಟಿಕದಲ್ಲಿ ಕಾರು ನಿಂತ ಮೇಲೆ ಅಹಿರಾ ಕಡೆ ನೋಡಿದ ಆರುಷ್. ಮನೆ ಒಳಗಡೆ ಹೋದ್ಮೇಲೆ ತಾನು ಮಾಡಿದ ಕೆಲಸಕ್ಕೆ ಎಲ್ಲರೂ ಗರ್ವ ಪಡ್ತಾರೆ ಎಂಬ ನಂಬಿಕೆಯಿಂದ ನಗ್ತಾ, ನೋಡು ಒಳಗಡೆ ಯಾರು ಏನೇ ಅಂದರೂ ನೀನು ಬಾಯಿ ಮುಚ್ಕೊಂಡಿರಬೇಕು, ಎದುರುತ್ತಿರು, ಒಂದೇ ಒಂದು ಮಾತು ಮಾತಾಡಬಾರ್ದು, ಹಾಗೆ ನನ್ನ ಮಾತಿಗೆ ಎದುರು ಬಿದ್ದರೆ ನೀನೇ ತುಂಬ ಬೇಜಾರಾಗ್ತೀಯ ಮಿಸ್ ಅಹಿರಾ ಅಂತಿದ್ದಂತೆ ಅಹಿರಾ ಚುರುಕಾಗಿ ನೋಡಿದ್ಲು. ಆ ನೋಟ ನೇರವಾಗಿ ಆರುಷ್ ಮನಸ್ಸಿಗೆ ಚುಚ್ಚಿದ್ರಿಂದ ಎದೆ ಮೇಲೆ ಕೈ ಇಟ್ಕೊಂಡು ಉಜ್ಕೊಳ್ತಾ, ನೋಡದಲ್ಲೇ ಕೊಲ್ಲೋದು, ನಿನ್ನ ಹತ್ತಿರವೇ ನೋಡ್ತಿದ್ದೀನಿ, ತುಂಬ ಚೆನ್ನಾಗಿದೆ ನಿನ್ನ ಕಣ್ಣು, ದೊಡ್ಡದಾಗಿ ನೋಡ್ತಿದ್ದೆ ಅಟ್ರಾಕ್ಟ್ ಆಗೋ ಹಾಗೆ ಅಂತ ದೊಡ್ಡ ಕಣ್ಣುಗಳು ಒಳಗಡೆ ನೋಡ್ತಾ ಕಿರು ನಗುವಿನಿಂದ ಅಂತಿದ್ದಂತೆ ಅಹಿರಾ ಚಕ್ಕನ ಮುಖ ಪಕ್ಕಕ್ಕೆ ತಿರುಗಿಸಿದ್ಲು. ಅಹಿರಾಗ್ ಮುಖ ತಿರುಗಿಸಿದ್ದು ಏನೇನು ಇಷ್ಟ ಆಗದ ಆರುಷ್ ಅಹಿರಾ ಕೈಯನ್ನು ಹಿಡಿದು ತನ್ನ ಕಡೆ ಎಳಕೊಂಡು ಕೆನ್ನೆಗಳ ಎರಡನ್ನು ಒತ್ತು ಹಿಡಿದು ನೇರವಾಗಿ ಅಹಿರಾ ಕಣ್ಣುಗಳ ಒಳಗಡೆ ನೋಡ್ತಾ, ನಾನು ಮಾತಾಡುವಾಗ ನೀನು ನನ್ನ ಕಡೆ ನೋಡಬೇಕು, ನನ್ನ ಕಣ್ಣುಗಳ ಒಳಗಡೆ ನೋಡ್ತಾ ಇರಬೇಕು, ದಿಕ್ಕುಗಳನ್ನ ನೋಡಿದೆ ಅಂದರೆ ಮಾತ್ರ ನಾನೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಅಂದೇಳಿ ಅವಳ ಕೆನ್ನೆ ಮೇಲೆ ಗಟ್ಟಿಯಾಗಿ ಮುತ್ತಿಟ್ಟು, ಇಲ್ಲಿವರೆಗೆ ಹೇಳಲಿಲ್ಲ ಆದರೆ ಈ ಸೀರಿಯಲ್ ತುಂಬ ಪ್ರಿಟಿಯಾಗಿ ಕಾಣ್ತಿದ್ಯಾ, ಸೌಂದರ್ಯವನ್ನು ಹೊಗಳೋದು ನನ್ನ ಅಭ್ಯಾಸ ಅಂತ ಅವಳು ಕೆನ್ನೆ ಮೇಲೆ ತಟ್ಟಿ, ಇನ್ನು ಬಾ ಅಂತ ತಾನು ಕೆಳಗಿಳಿದ್ರೆ ಅಹಿರಾ ಟೆನ್ಷನ್ನಿಂದ ಕೈಗಳನ್ನ ಹೊಸಕೊಳ್ತಾ ಹಾಗೆಯೇ ಇದ್ಲು. ತಾನು ಇಳಿದ್ರೂ ಕೂಡ ಅಹಿರಾ ಬರದೇ ಇರೋದ್ರಿಂದ ಹಿಡಿದೊಂಥರ ಬಂದ ಅರುಷ್ ಹೋಗಿ ಡೋರ್ ತೆಗೆದು ಅಹಿರಾನ ಹೊರಗೆ ಎಳೆದು, ನಿನಗೇನಾದರೂ 100 ಬಾರಿ ಹೇಳಬೇಕಾ ಏನು, ಪ್ರತಿ ಬಾರಿ ಮಾತು ಕೇಳದೆ ನೀನು ಇಷ್ಟ ಬಂದಾಗೆ ಮಾಡ್ತೀಯಾ ಅಂತ ಅರಿಸ್ತಾ ಅಹಿರಾ ಭಯದಿಂದ ನೋಡ್ತಿದ್ರೆ ಆ ನೋಟ ಕೂಡ ಇಷ್ಟವಾಗಿ ಮನಸ್ಸಿನಲ್ಲಿ, ಏನೋ ಇದು ನೋಡೋ ಪ್ರತಿ ನೋಟ ಇಷ್ಟ ಆಗ್ತಿದೆ, ಯಾಕಿದ್ರ ಕಣ್ಣನ್ನು ಮಾಯ ಮಾಡ್ತಿದೆ ಅಂದ್ಕೊಳ್ತಾ ಟಕ್ಕನ್ನು ನೋಟ ತಿರುಗಿಸಿ ಅವಳ ಕೈಯನ್ನು ಹಿಡಿದು ಬರಬರನ್ನ ಎಳಕೊಂಡು ಹೊಸ್ತಿಲವರೆಗೂ ಹೋಗಿ ಡ್ಯಾಡಿ ಮಮ್ಮಿ ಅಂತ ಗಟ್ಟಿಯಾಗಿ ಕಿರಿಸ್ದ. ಆ ಕಿರ್ಚಾಟಕ್ಕಿಂತ ಇದ್ದ ಜೈ ಬರಲಿರೋ ಪ್ರಳಯವನ್ನು ಹೇಗಪ್ಪ ನೋಡೋದು ಅಂತ ಬಿಗ್ ಮುಖ ಹಾಕೊಂಡು ನೋಡ್ತಿದ್ರೆ ಒಳಗಡೆ ಮೆಟ್ಟಲುಗಳ ಮೇಲಿಂದ ಸೇಮ್ ದೇವ್ ಸಾನ್ವಿ ವಯಸ್ಸಿನ 2 ವ್ಯಕ್ತಿಗಳ ಕೆಳಗಿಳಿತಾ ಪಟ್ಟು ಸೀರಿಯಲ್ ನಿಂತಿರೋ ಅಹಿರಾ, ಅವನ ಕೊರಳಿಗೆ ತೂಗಾಡ್ತಿರೋ ಬಂಗಾರದ ತಾಳಿ, ಅವಳ ಕೈಯನ್ನು ಹಿಡಿದು ನಗ್ತಾ ನಿಂತಿರೋ ಆರುಷ್, ಅವನ ಮುಖದಲ್ಲಿನ ಗರ್ವದ ಭಾವನೆ ಏನಂತ ಅರ್ಥ ಆಗದೆ ಅಯೋಮಯವಾಗಿ ಕೆಳಗೆ ಬರ್ತಾ, ಏನು ಹರೀಶ್ ಯಾಕೆ ಹಾಕಿರಿಸ್ತಿದ್ಯಾ. ಇಷ್ಟರಲ್ಲಿ ಆರುಷ್ ಅವರ ಅತ್ತೆ ಮಾವ ಅವ್ರ ಮಗಳು ಸಿತಾರ 3 ಕೂಡ ಹೊರಗೆ ಬಂದು ತಲೆ ಎತ್ತದೆ ಮುಖಕ್ಕೆ ಮೇಕಪ್ ಹಚ್ಕೊಳ್ತಾ, ಏನು ಬಾವ ಯಾಕಷ್ಟು ಗಟ್ಟಿ ಹಾಕಿರಿಸ್ತಿದ್ಯಾ, ಹೊರಗಡೆ ಹೋಗೋಣ ಅಂದಿದ್ದಕ್ಕೆ ನಾನು ರೆಡಿಯಾಗಿದ್ದರೆ ನೀನು ಎಲ್ಲಿಗೆ ಹೊರಟೋಗಿದ್ದೆ ಅಂತ ಕೇಳ್ತಾ ತಲೆ ಎತ್ತಿದ್ದರಿಗಿರೋ ಆರುಷ್ ಅವನ ಪಕ್ಕದಲ್ಲಿರೋ ಅಹಿರಾ ನೋಡಿ ಕಣ್ಗಳು ದೊಡ್ಡದು ಮಾಡಿದ್ಲು. ಅಹಿರಾ ಮಾತ್ರ ಎಲ್ಲರನ್ನೂ ಎದುರಿಸೋದಕ್ಕಾಗದೆ ತಲೆ ತಗ್ಸಿ ನಿಂತಿದ್ರೆ ಆರುಷ್ ಬರಬೇಕಾದವರೆಲ್ಲ ಬಂದಿರೋದ್ರಿಂದ ಗರ್ವದಿಂದ ನಗ್ತಾ, ಡ್ಯಾಡಿ ನಿಮ್ಮನ್ನು ದೇವ್ ಅವಮಾನಿಸಿದ ಅಲ್ವಾ, ಅದಕ್ಕೆ ಬದ್ದು ತೀರಿಸ್ಕೊಂಡೆ ಅಂತ ಅಹಿರಾ ಕೈಯನ್ನು ಬಿಟ್ಟು ಸೊಂಟ ಸುತ್ತ ಕೈ ಹತ್ರ ಕೇಳ್ಕೊಂಡು ಅವನ ಮಗಳನ್ನು ನಿಶ್ಚಿತ ಪೀಠದ ಮೇಲಿಂದ ತಾಳಿ ಕಟ್ಟಿ ಕರ್ಕೊಂಡು ಬಂದ್ಬಿಟ್ಟೆ. ಡ್ಯಾಡಿ ಹೇಗಿದೆ ನನ್ನ ರಿವೆಂಜ್ ಅಂದ ಕಣ್ಣುಗಳ ಹಾರಿಸ್ತಾ ಕೇಳ್ದ. ಆರುಷ್ ಹೇಳಿದ ಮಾತಿಗೆ ಎಲ್ಲರೂ ಶಾಕ್ ಆದರೆ ಸಿತಾರ ಭಯದಿಂದ ನಡೋಕೆ ಹೋದ್ಲು. ಅವಳ ಶರೀರವೆಲ್ಲ ಬೆವರಿನಿಂದ ತುಂಬ ಹೋಗಿ ಕಣ್ಣುಗಳು ದೊಡ್ಡದು ಮಾಡಿ ಅಹಿರಾ ಕಡೆ ನೋಡ್ತಿದ್ಲು. ಹಿಂದೆ ಇದ್ದ ಜೈ ಮಾತ್ರ ಇಟ್ಬಿಟ್ಟ. ಇನ್ನು ಇದನ್ನು ಹೇಗಪ್ಪ ತಡೆಯೋದು ಅಂತ ಚಕ್ಕನ್ನು ಎಸ್ಕೇಪ್ ಆಗಬೇಕಂದ್ಕೊಂಡು, ಆದರೆ ಎಸ್ಕೇಪ್ ಆದರೆ ಆರುಷ್ ಕೈಯಲ್ಲಿ ಪೆಟ್ಟು ತಿಂತಾನೆ ಅಂತ ತಿಳಿದಿರೋದ್ರಿಂದ ಸೈಲೆಂಟಾಗಿ ನಿಂತ್ಕೊಂಡು ಒಳಗೊಳಗೆ ಟೆನ್ಷನ್ ಮುಚ್ಚಿಡ್ತಾ. ಇಷ್ಟರಲ್ಲಿ ಅಮರೇಂದ್ರ ಅವ್ರ ಕೋಪದಿಂದ, ಆರುಷ್ ಬ್ರೈನ್ ಇದ್ದು ಮಾತಾಡ್ತಿದ್ಯಾ, ಏನು ಮಾತಾಡ್ತಿದ್ಯಾ, ಆ ಹುಡುಗಿನ ಇಷ್ಟ ಇಲ್ಲದೆ ಮದುವೆಯಾಗಿ ಕರ್ಕೊಂಡು ಬರೋದು ಏನು ಅಂತ ಅಹಿರಾ ಕಡೆ ನೋಡಿದ್ಲೇ ಮಹಾಲಕ್ಷ್ಮಿಯಾಗಿ ಅನಿಸಿ, ಹುಡುಗಿ ನೀನು ಆ ದೇವ್ ಕಂಪ್ನಿಯಲ್ಲಿ ಎಂಪ್ಲಾಯಿ ಅಲ್ವಾ, ನಾನು ನಿನ್ನ ಒಂದು ಬಾರಿ ನೋಡಿದ್ದೀನಿ ಅಂತ ಆಲೋಚಿಸ್ತಾ ಅಂತಿದ್ರೆ ಪಕ್ಕದಲ್ಲಿದ್ದ ಅವರ ಹೆಂಡತಿ ರಾಗಿಣಿ ಅವರು ಮಾತ್ರ ಕೋಪದಿಂದ ಉರಿದು ಹೋಗ್ತಾ,
ಆರುಷ್ ಮೈಂಡ್ ಕೆಲಸ ಮಾಡ್ತಿಲ್ವ ನಿನಗೆ? ಎಷ್ಟು ದೊಡ್ಡ ಕೆಲಸ ಮಾಡಿದೆ. ನಿನಗೆ ಯಾರು ಇಂತಹ ಹುಡುಗಿಯನ್ನ ಮದುವೆ ಆಗೋದಕ್ಕೆ ಹೇಳಿದ್ರು? ಇವಾಗ ಸಿತಾರಿಗೆ ಏನು ಸಮಾಧಾನ ಹೇಳ್ತೀಯಾ ಅಂತ ಸಿತಾರ ಕಡೆ ತೋರೋಷ್ಟರಲ್ಲೇ ಆಗಲೇ ಸಿತಾರ ಅಳ್ತಾ ಆರುಷ್ ಕಡೆ ನೋಡ್ತಿದ್ಲು. ಅಲ್ಲಿವರೆಗೆ ನೆನಪಿಗೆ ಬರದ ಸಿತಾರ ಇವಾಗ ನೆನಪಿಗೆ ಬರ್ತಿದ್ದಂತೆ ತಲೆ ಹಿಡ್ಕೊಂಡು ಒಳಗಡೆ ಪಾದ ಹಿಡ್ದಿದ್ರೆ ಹಿಂದೆ ಪಾದ ಇಟ್ಲ ಹೀರಾ. ಇಬ್ರಿಗೂ ತಿಳಿಯದೆ ಬಲಗಾಲಿಟ್ಟು ಗೃಹ ಪ್ರವೇಶ ಮಾಡಿ ಒಳಗಡೆ ಬಂದು ಆರುಷ್ ಸಿತಾರ ಎದುರು ನಿಂತು ಸಿತಾರ ಪ್ಲೀಸ್ ಲಿಸನ್ ಟು ಮೀ ಅಂತಿದ್ರೆ ಅವಳು ಕೋಪದಿಂದ ಆರುಷ್ ಕಡೆ ನೋಡಿ ಅಳುತ್ತಾ ತನ್ನ ರೂಮಿನ ಒಳಗಡೆ ಓಡಿ ಹೋದ್ಲು. ಹಿಂದೆ ಓಡುತ್ತಾ ಹೋದ ಆರುಷ್. ಅದೆಲ್ಲ ನೋಡಿದ ಅಹಿರಾ ಮುಖದಲ್ಲಿ ಸಣ್ಣ ಎಕ್ಸ್ಪ್ರೆಷನ್ಸ್ ಕೂಡ ಇರಲಿಲ್ಲ. ಕನಿಷ್ಠ ಬೇಜಾರು ಪಡ್ತಿಲ್ಲ ಅಥವಾ ಹಾಗೆ ಹೇಗೆ ಹೋಗ್ತಾನೆ ಎಂಬ ಕೋಪ ಕೂಡ ಕಾಣಿಸ್ತಿಲ್ಲ. ಅದನ್ನು ಉಳಿದವರೆಲ್ಲರೂ ಶಾಕ್ ಆಗೋದ್ರು. ಇನ್ನು ಒಳಗಡೆ ಹೋದ ಸಿತಾರ ಕಬೋರ್ಡ್ಸ್ನ ಟೇಬಲ್ ಡ್ರಾಯರ್ಸ್ನಲ್ಲಿ ಹುಡುಕ್ತಿದ್ರೆ ಹಿಂದಿನಿಂದ ಅವಳನ್ನ ತಡೆಯೋದಕ್ಕೆ ಪ್ರಯತ್ನಿಸ್ತಿದ್ದಾನೆ ಆರುಷ್. ಸಿತಾರ ಆಗದೆ ನನ್ನ ಮದುವೆ ಆಗ್ತೀನಿ ಅಂತ ನನಗೆ ಮಾತು ಕೊಟ್ಟು ಇವಾಗ ರಿವೆಂಜ್ ಅಂತ ಯಾರೋ ಹುಡುಗಿಯನ್ನು ಮದುವೆ ಆಗಿ ಬಂದಿದ್ಯಾ? ನಾನು ನಿನಗಾಗಿ ಮಾಡಿದ್ನೆಲ್ಲ ಪೂರ್ತಿಯಾಗಿ ಮರೆತುಬಿಟ್ಟೆ. ನೀನು ನನಗೆ ಮೋಸ ಮಾಡಿದೆ ಬಾವಾ. ಇನ್ನೇಕೆ ನನಗೆ ಈ ಬದುಕು? ನಾನು ಸತ್ತು ಹೋಗ್ತೀನಿ ಬಾವಾ, ನಾನು ಸತ್ತು ಹೋಗ್ತೀನಿ. ನೀನಿಲ್ಲ ಜೀವನ ನಾನು ಬದುಕಲ್ಲ. ನಿನ್ನನ್ನು ಹೊರತು ಮತ್ತೊಬ್ಬರನ್ನ ನನ್ನ ಜೀವನಕ್ಕೆ ತಂದುಕೊಳ್ಳಲಾರೆ. ನನಗೆ ಈ ಜೀವನ ಬೇಡ ಅಂತ ಅಳ್ತಾ ಅರಿಸ್ತಿದ್ರೆ ಆರುಷ್ ಸಿತಾರನ ತನ್ನ ಕಡೆ ತಿರುಗಿಸ್ಕೊಂಡು ಗಟ್ಟಿಯಾಗಿ ಒಪ್ಕೊಂಡು, ಇಲ್ಲ ಸಿತು, ನಾನು ನಿನ್ನೆ ಮದುವೆ ಆಗ್ತೀನಿ. ಇದು ಜಸ್ಟ್ ನಾಮಮಾತ್ರದ ಮದುವೆ ಅಷ್ಟೇ. ನಾನು ಅವಳು ಕೊರಳಿ 3 ಗಂಟೆ ಹಾಕಿಲ್ಲ. ನಾನು ನಿನಗೆ ಕೊಟ್ಟು ಮಾತಿನ ಮೇಲೆ ನಿಂತಿದ್ದೀನಿ. ನನಗಾಗಿ ನೀನು ಎಷ್ಟು ಮಾಡಿದ್ಯಾ ಅಂತ ನಾನು ಮರ್ತಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಈ ದಿನ ನಾನು ಹೀಗೆ ಬದುಕಿದ್ದೀನಿ ಅಂದರೆ ಕಾರಣ ನೀನು ಸಿತು. ನನ್ನ ಲೈಫ್ ನಿನ್ನ ಜೊತೆಗೇನೆ. ಕೇವಲ ನೀನು ಮಾತ್ರ ನನ್ನ ಜೀವನದಲ್ಲಿ ಇರ್ತೀಯ. ಆ ಹುಡುಗಿನ ಕೇವಲ ಕೆಲವು ದಿನಗಳಿಗಾಗಿ ಮದುವೆ ಆಗಿದ್ದೀನಿ ಅಷ್ಟೇ ಅಂದ ಆರುಷ್. ನಿಜವಾಗಿಯೂ ಪ್ರಾಮಿಸ್? ಅತ್ತೆ ಮೇಲೆ ಪ್ರಾಮಿಸ್ ಮಾಡಿ ಹೇಳು ಬಾವಾ, ನೀನು ಎಂದಿಗೂ ನನ್ನೇ ಮದುವೆಯಾಗಿ ಜೀವನದ ಭಾಗಿಯಾಗಿಸ್ಕೊತೀಯಾ ಅಂತ ಕಣ್ಣೀರಿನಿಂದ ದೀನವಾಗಿ ಮುಖ ಇಟ್ಕೊಂಡು ಕೇಳಿದ್ಲು. ಖಂಡಿತವಾಗಿಯೂ ಸೀತು, ನೀನು ಹೊರತು ನನ್ನ ಜೀವನದಲ್ಲಿ ಮತ್ತೊಂದು ಹೆಣ್ಮಗಳು ಇರಲ್ಲ. ಇಷ್ಟಕ್ಕೂ ಮುಂಚೆ ನಾನು ಹೇಗಿದ್ರೂ ಸರಿ, ನೀನು ಮಾಡಿದ ಕೆಲಸದ ನಂತರ ನೀನು ಹೊರತು ಮತ್ತೊಂದು ಹೆಣ್ಣಿನ ಕಡೆ ನಾನು ನೋಡೋದೇ ಇಲ್ಲ, ನೋಡಿದ್ದು ಇಲ್ಲ. ಈ ಹುಡುಗಿಯನ್ನು ಕೂಡ ಕೇವಲ ರಿವೆಂಜ್ಗಾಗಿ ಮಾತ್ರ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಕೆಲವು ದಿನಗಳು ನನ್ನ ಹತ್ರ ಇಟ್ಕೊಂಡು ಕಳಿಸ್ಬಿಡ್ತೀನಿ ಅಷ್ಟೇ. ಒಂದು ರೀತಿಯಲ್ಲಿ ಆ ಹುಡುಗಿ ಈ ಮನೆ ಕೆಲಸದವಳು, ಅದಕ್ಕಿಂತ ಹೆಚ್ಚಾಗಿ ಏನೂ ಇಲ್ಲ, ಸರಿನಾ? ಪ್ಲೀಸ್ ಸೀತು, ನಿನ್ನ ಹತ್ರ ನಾನು ನೋಡೋಕ್ಕಾಗಲ್ಲ. ನಿನಗೆ ಗೊತ್ತು ತಾನೆ ನಿನಗೆ ನಾನೆಂದರೆ ಇಷ್ಟಿಷ್ಟ ಅಂತ ಅವಳನ್ನ ಓಲೈಸ್ತಾ ಉಳ್ಕೊಂಡ. ಇನ್ನು ಹೊರಗಡೆ ಇದ್ದ ಜೈ ಮಾತ್ರ ಸಿತಾರ ಹಿಂದೆ ಆರುಷ್ ಹೋಗಿದ್ದು ನೀನೇನೂ ಇಷ್ಟ ಆಗದೆ ಹಲ್ಲು ಕಡಿತಾ ಅಹಿರಾ ಕಡೆ ನೋಡ್ದ. ಅಹಿರಾ ಬ್ಲ್ಯಾಂಕ್ ಫೇಸ್ ಇಟ್ಕೊಂಡು ಎಲ್ಲರನ್ನ ನೋಡ್ತಿದ್ರೆ ರಾಗಿಣಿಯವರು ಚಕಚಕನ ಕೆಳಗೆ ಬಂದು, ನೋಡು, ನಮ್ಮವನೇನೋ ತಿಳಿದೇ ಮಾಡೋದಾಗಿದೆ. ಇದನ್ನು ಇಷ್ಟಕ್ಕೆ ಮರೆತು ಇಲ್ಲಿಂದ ಒಟ್ಟು ಹೋಗು. ಒಬ್ಬ ಹೆಣ್ಣು ಮಗಳನ್ನು ಬೇಜಾರು ಅವಶ್ಯಕತೆ ನಮಗಿಲ್ಲ. ನಮ್ಮ ಸಿತಾರಾಗಿ ಆರುಷ್ಗೆ ಮದುವೆ ಅಂತ ನಾವು ಯಾವಾಗಲೂ ಅಂದ್ಕೊಂಡಿದ್ದೀವಿ. ಅದಕ್ಕೆ ನೀನು ಅಡ್ಡ ಬಂದರೆ ಮರ್ಯಾದೆಯಾಗಿರಲ್ಲ. ಹೊರಟೋಗು ಹುಡುಗಿ, ಇಲ್ಲಿಂದ ಹೊರಟೋಗು ಅಂದರು. ಆರುಷ್ ಮೇನತ್ತೆ ಆದ ಜಾನಕಿಯವರು ಕೂಡ, ಹೌದು ಹುಡುಗಿ ಹೊರಟೋಗು, ಅದೇ ನಿಂಗೆ ಒಳ್ಳೆಯದು. ಅವನು ತುಂಬ ಕೆಟ್ಟವನು, ಅದಕ್ಕೆ ನಿನ್ನ ಮದುವೆ ಮರೆಸಿ ಹೀಗೆ ಕರ್ಕೊಂಡು ಬಂದುಬಿಟ್ಟಿದ್ದಾನೆ. ನಡೆದಿದೆ ಅಂತ ಮರೆತುಬಿಡು. ಪೊಲೀಸ್ ಕಂಪ್ಲೇಂಟ್ ಅಂತ ಹೋಗದೆ ಚಂದವಾಗಿ ನಿನ್ನ ಜೀವನ ನೀನು ನೋಡ್ಕೋ ಹುಡುಗಿ. ನಿನಗಿಷ್ಟ ಬಂದವನನ್ನೇ ಮದುವೆ ಆಗು, ಯಾರೂ ಅಡ್ಡ ಬರಲ್ಲ. ಆರುಷ್ನನ್ನು ನಾವು ನೋಡ್ಕೊಳ್ತೀವಿ ಅಂದರು. ಅದೇನೇನು ಇಷ್ಟವಾಗದ ಅಮರೇಂದ್ರ ಅವರು, ಏನು ಮಾತಾಡ್ತಿದ್ದೀರಾ ನೀವು? ಹೆಣ್ಮಗಳ ಜೀವನ ಅಂದರೆ ಆಟಿಕೆ ಆಗಿದೆಯಾ? ಅವನಿಷ್ಟಕ್ಕೆ ಅವ್ನು ತಾಳಿ ಕಟ್ಟಿ ಕರ್ಕೊಂಡು ಬಂದರೆ ನಿಮ್ಮಿಷ್ಟಕ್ಕೆ ನೀವು ಹೊರಟೋಗು ಅಂತ ಹೇಳ್ತಿದ್ದೀರಾ? ಮಧ್ಯದಲ್ಲಿ ಆ ಹುಡುಗಿ ಏನಾದರೂ ಆಟದ ವಸ್ತುವಾ ಅಂತ ಕಿರ್ಚಿ, ನಿನ್ನ ಹೆಸರೇನಮ್ಮ ಅಂತ ಕೇಳಿದ್ರು. ನನ್ನ ಹೆಸರು ಅಹಿರಾ ದೇವ್ ಅಂತ ಹೇಳ್ತಿದ್ದಾಗಲೇ ಹೊರಗೆ ಬಂದ ಆರುಷ್, ಇವಾಗಿಂದ ನಿನ್ನ ಹೆಸರು ಅಹಿರಾ ದೇವ್ ರೆಡ್ಡಿ ಅಲ್ಲ, ಅಹಿರಾ ಆರುಷ್. ಆ ದಿನ ನಮ್ಮ ಮದುವೆ ನಡೆದಿದ್ದು ಮರ್ತು ಹೋಯ್ತಾ ಅಂತ ಹಲ್ಲು ಬಿಗಿದು ಅಂದ. ತನಗೆ ತಿಳಿಯದಂತೆ ಕೋಪ ಬಂದಿದ್ದರಿಂದ ಅಹಿರಾ ಆರುಷ್ ಕಡೆ ಒಂದು ನೋಟ ಬೀರಿ, ನಿಮ್ಮ ಮನೆಯವರೆಲ್ಲರೂ ನನ್ನ ಹೊರಟೋಗು ಅಂತಿದ್ದಾರೆ. ಇನ್ಯಾಕೆ ನಾನು ನಿಮ್ಮ ಹೆಸರನ್ನ ಯೂಸ್ ಮಾಡ್ಕೊಳ್ಬೇಕು? ಏನೋ ನನಗೇನು ಅರ್ಥ ಆಗ್ತಿಲ್ಲ. ನಿಮ್ಮಿಷ್ಟಕ್ಕೆ ನೀವು ನನ್ನ ಮದುವೆ ನಿಲ್ಲಿಸಿ ಇಲ್ಲಿಗೆ ಎಳ್ಕೊಂಡು ಬಂದಿದ್ದೀರಿ. ಸರಿ, ಮದುವೆ ಆಗಿದ್ದಾರಲ್ವಾ ಅಂತ ಕಷ್ಟ ಆದರೂ ನಿಮ್ಮನ್ನು ತನ್ನ ಗಂಡ ಅಂತ ಅಂದ್ಕೊಳ್ತಾ ನಿಮ್ಮ ಜೊತೆ ಜೀವನ ಊಹೆ ಮಾಡ್ಕೊಳ್ತಿದ್ರೆ ಇಲ್ಲಿ ಕರ್ಕೊಂಡು ಬಂದು ಅನಾಥೆ ಆಗಿಬಿಟ್ಟು ನಿಮ್ಮ ಮಾವನ ಮಗಳ ಹಿಂದೆ ಹೊರಟೋಗಿದ್ದೀರಿ. ಏನು ಅಂದ್ಕೊಳ್ಬೇಕು ನಾನು ಅಂತ ಎಲ್ಲರೂ ಮುಂದೆ ಮೊದಲ ಬಾರಿ ತನ್ನ ಕೋಪವನ್ನು ತೋರಿಸ್ತಾ ಕೇಳಿದ್ಲು. ಅಹಿರಾ ಹಾಗೆ ಎದುರು ತಿರುಗಿ ಮಾತಾಡ್ತಾಳೆ ಅಂತ ಯಾರೂ ಊಹಿಸಿರಲಿಲ್ಲ. ಆದ್ದರಿಂದ ಆಶ್ಚರ್ಯದಿಂದ ನೋಡಿದ್ರು. ಆದರೆ ಅಮರೇಂದ್ರ ಅವ್ರ ತುಟಿಗಳ ಮೇಲೆ ಮಾತ್ರ ಗರ್ವದ ಕಿರುನಗು ಮೂಡ್ತು. ಹಿಂದೆ ಇದ್ದ ಜೈ, ಚೆನ್ನಾಗಿ ಕೇಳಿದೆ ಅಹಿರಾ ಅಂತ ಚಪ್ಪಾಳೆ ತಟ್ಟಿದ್ರಿಂದ ಆರುಷ್ ಕೊಲ್ಲು ಹಾಗೆ ಜೈ ಕಡೆ ನೋಡಿದ್ರೆ ಹಿಂದೆ ಇದ್ದ ಸಿತಾರ ನಿಜವಾಗಿಯೂ ಮಾತ್ರ ಜೈನನ್ನು ಕೊಲ್ಲೋಣವೇನೋ ಅನ್ನೋ ಹಾಗೆ ನೋಡ್ತಿದ್ಲು.
ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.